ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಶಿಡ್ಲಘಟ್ಟ ಪುಣ್ಯ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿ ಕಲ್ಲಾನಂದಗೌಡ. ಉಡುಪಿ ಶ್ರೀಕೃಷ್ಣ ಮಠದ ಪರಂಪರೆಯ ಪೂಜ್ಯ ಅತಿಥಿಗಳಾದ ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿಗಳ ತತ್ಕರ ಕಮಲ ಸಂಜಾತರಾದ ಪರಮ ಪೂಜ್ಯ ಶ್ರೀ 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 ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಶಿಡ್ಲಘಟ್ಟದ ಸೇವಾ ಸೌಧಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಸೇವಾ ಸೌಧದ ವತಿಯಿಂದ ಶ್ರೀ ಪಾದಂಗಳವರಿಗೆ ಪೂರ್ಣಕುಂಭ ಸ್ವಾಗತ ಹಾಗೂ ಪುಷ್ಪಾರ್ಚನೆ ಮೂಲಕ ಭಕ್ತಿಪೂರ್ವಕವಾಗಿ ಗೌರವ ಸಲ್ಲಿಸಲಾಯಿತು. ವಿವಿಧ ಕ್ಷೇತ್ರಗಳ ಗಣ್ಯರು, ಸಮಾಜ ಸೇವಕರು, ಧಾರ್ಮಿಕ ಮುಖಂಡರು ಹಾಗೂ ಭಕ್ತರು ಉಪಸ್ಥಿತರಿದ್ದು ಶ್ರೀಪಾದಂಗಳವರ ಆಶೀರ್ವಾದ ಪಡೆದರು. ಶ್ರೀಪಾದಂಗಳವರು ಸಮಾಜದಲ್ಲಿ ಧರ್ಮ, ಸಂಸ್ಕೃತಿ ಹಾಗೂ ಸೇವಾ ಮನೋಭಾವ ಬೆಳೆಸುವ ಅಗತ್ಯವನ್ನು ಪ್ರತಿಪಾದಿಸಿ ಯುವ ಜನತೆ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿ ಕಲ್ಲಾನಂದಗೌಡರವರು, ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಶಿಡ್ಲಘಟ್ಟಕ್ಕೆ ಭೇಟಿ ನೀಡಿರುವುದರಿಂದ ಶಿಡ್ಲಘಟ್ಟ ಪುಣ್ಯ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಸ್ವಾಮೀಜಿಯವರ ಪಾದ ಸ್ಪರ್ಶದಿಂದ ನಮ್ಮ ಜೀವನವೇ ಪಾವನವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಿದ್ದು ಸೇವಾ ಸೌಧದ ವತಿಯಿಂದ ಸ್ಮರಣಿಕೆ ನೀಡಿ ಶ್ರೀಪಾದಂಗಳವರನ್ನು ಸನ್ಮಾನಿಸಲಾಯಿತು. ಭೇಟಿ ಸಂದರ್ಭದಲ್ಲಿ ಭಕ್ತರೊಂದಿಗೆ ಆತ್ಮೀಯವಾಗಿ ಮಾತುಕತೆ ನಡೆಸಿದ ಶ್ರೀಪಾದಂಗಳವರು ಎಲ್ಲರಿಗೂ ಆಶೀರ್ವಾದ ನೀಡಿ ಶುಭ ಹಾರೈಸಿದರು. ಇವತ್ತು ಶಿಡ್ಲಘಟ್ಟ ಒಂದು ಪುಣ್ಯ ಕ್ಷೇತ್ರವಾಗಿ ಮಾರ್ಪಾಟಾಗಿದೆ. ಕಾರಣ ಇವತ್ತೊಂದು ದಿವಸ ನಮ್ಮ ವಿಶ್ವ ಪ್ರಸನ್ನ ಸ್ವಾಮಿಗಳು ಪಾದಸ್ಪರ್ಶದಿಂದ ಇವತ್ತು ನಮ್ಮ ಶಿಡ್ಲಘಟ್ಟ ಪುಣ್ಯ ಕ್ಷೇತ್ರವಾಗಿ ಮಾರ್ಪಾಟಾಗಿದೆ. ಇವತ್ತೊಂದು ದಿವಸ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ನೆರವೇರಿಸೋದ್ರ ಮುಖಾಂತರ ಹಲವಾರು ಮನೆಗಳ ಭೇಟಿಯನ್ನು ಕೊಟ್ಟು ಅಲ್ಲಿ ಪಾದಪೂಜೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವೆ. ನಮಗೆಲ್ಲ ತುಂಬ ಸಂತೋಷ ಆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಸ್ವಾಮಿಯ ಪಾದಗಳ ಸ್ಪರ್ಶ ಮಾಡಿದಾಗ ಖಂಡಿತವಾಗೂ ನಮ್ಮ ಜನ್ಮ ಪಾವನನೇ ಅಂತ ಅನ್ನಿಸ್ತು. ಈಗ ನಾವು ನೋಡ್ತಾ ಇದ್ದೀವಿ, ಎಷ್ಟೆಲ್ಲ ಭಕ್ತಾದಿಗಳು ಬಂದು ಬೆಳಗ್ಗೆಯಿಂದನೇ ಸ್ವಾಮಿಗಳಿಗಾಗಿ ಕಾದು ಇವತ್ತೊಂದು ದಿವಸ ಮೆರವಣಿಗೆ ಮುಖಾಂತರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕರ್ಕೊಂಬಂದು ಅಲ್ಲಿ ಪೂಜೆ ಮಾಡಿ ಅಲ್ಲಿ ಅಕ್ಷತೆಯನ್ನು ಪ್ರತಿಯೊಬ್ಬರಿಗೂ ಕೊಡೋದ್ರ ಮುಖಾಂತರ ಸರಳ ರೀತಿಯಲ್ಲಿ ಆ ಸ್ವಾಮಿಗಳ ಸರಳ ಜೀವನವನ್ನು ನೋಡಿದ್ರೆ ನಮಗೆಲ್ಲ ಒಂದು ಸ್ಫೂರ್ತಿ ಅನ್ಬೋದು. ಆ ಸ್ವಾಮಿಗಳಲ್ಲಿ ನಾವು ಮನವಿಯನ್ನು ಮಾಡಿಕೊಂಡ್ವಿ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ, ರೈತರಿಗೆ ವಿಶೇಷವಾಗಿ ಒಳ್ಳೆ ಮಳೆ ಬೆಳೆ ಆಗೋದ್ರ ಮುಖಾಂತರ ಅವರು ಭಾಳ ಹಸನಾಗಲಿ ಅಂತೇಳಿ ಆ ಸ್ವಾಮಿಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊತೀವಿ. ಖಂಡಿತವಾಗಿ ಸೇವಾ ಸೌಧಕ್ಕೆ ಸ್ವಾಮಿಗಳದು ಮೊದಲ ನಿಶ್ಚಯ ಆಗಿರಲಿಲ್ಲ. ಅಲ್ಲಿ ಬಂದಾಗ ಭಕ್ತಾದಿಗಳೆಲ್ಲ ಹೇಳಿದ್ರು, ಮಯೂರ ಸರ್ಕಾರವರೆಗೂ ಸ್ವಾಮಿಗಳು ಬರ್ತಾ ಇದ್ದಾರೆ, ಇಂಥ ಸದಾವಕಾಶ ಮತ್ತೆ ಸಿಗೋದಿಲ್ಲ ಅಂಥೇಳಿ ನಮ್ಮ ಕಾರ್ಯಕರ್ತರು, ಮುಖಂಡರು, ಎಲ್ಲ ಭಕ್ತಾದಿಗಳು ಅವರಲ್ಲಿ ಮನವಿಯನ್ನು ಮಾಡಿಕೊಂಡ್ವಿ. ಸ್ವಾಮಿಗಳಲ್ಲಿ ಮನವಿ ಮಾಡಿಕೊಂಡಾಗ ಖಂಡಿತವಾಗಿ ಬರ್ತೀವಿ ಅಂತ ಹೇಳಿದ್ರು. ಇದು ಅಚಾನಕ್ಕಾಗಿ ನಮ್ಮ ಸೇವಾ ಸೌಧದಲ್ಲಿ ಬಂದು ಸ್ವಾಮಿಗಳು ಪಾದಸ್ಪರ್ಶ ಮಾಡಿದ್ದು ಖಂಡಿತವಾಗಿ ನಮಗೆ ತುಂಬ ಸಂತೋಷ ಆಯಿತು. ಸ್ವಾಮಿಗಳ ಒಂದು ಪಾದಸ್ಪರ್ಶದಿಂದ ನಮ್ಮ ಸೇವಾ ಸೌಧ ಭಾರತೀಯ ಜನತಾ ಪಾರ್ಟಿ ತುಂಬ ಧನ್ಯ ಆಗಿದೆ ಶಿಡ್ಲಘಟ್ಟದಲ್ಲಿ ಅಂತೇಳಿ ನಾವು ಅಂದ್ಕೋತೀವಿ.